ಡಾಕ್ಟರ್ ಮಂಜುನಾಥ್ ಅಂತ ಒಂದು ಪ್ರಾಮಾಣಿಕವಾಗಿ ಜನಸೇವೆ ಮಾಡಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ಇಡೀ 7 ಕೋಟಿ ಜನರಲ್ಲಿ ನಾವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅಂಥ ವ್ಯಕ್ತಿ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಅವರು ಒಳ್ಳೆತನದಲ್ಲಿ ಚುನಾವಣೆ ಮಾಡಿ, ಅದು ಬಿಟ್ಟು ಹಗಲು ರಾತ್ರಿ 50,000 ಸೀರೆ, 1 ಲಕ್ಷ ಸೀರೆ, 2 ಲಕ್ಷ ಸೀರೆ, 8 ಲಕ್ಷ ಕುಕ್ಕರ್ ಸೆಟ್ಟು. ಪಿಜೋನ್ ಕಂಪನಿ ಅಂತ ಒಂದು ಕಂಪನಿ, ಅಲ್ಲಿ ಸುಮಾರು 4 ಲಕ್ಷ ಕುಕ್ಕರ್ ತಯಾರಾಗಿ ನಿಂತಿದೆ. ಕುಮಾರಸ್ವಾಮಿ ಅವರು ಚುನಾವಣಾಧಿಕಾರಿಗಳಿಗೆ ಮೆಸೇಜ್ ಮಾಡಿದ್ದಾರೆ, ಆದರೂ ಇನ್ನೂ ರೈಡ್ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಆಗಲ್ಲ, ನಾನು ಹೇಳಿದ್ರು ಆಗಲ್ಲ. ಮನೆಗಳಿಗೆ ಹೋಗೋದು, ದುಡ್ಡು ಕೊಡೋದು, ಕಾರ್ಯಕರ್ತರು ಖರೀದಿ ಮಾಡೋದು, ಈ ರೀತಿ ಭಾಳಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಪಾರದರ್ಶಕವಾಗಿರಬೇಕು ಅಂದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು. ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟ್ರಿ ಬಂದರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ. ಇಲ್ಲ ಅಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ KG ಹಳ್ಳಿ DG ಹಳ್ಳಿ ಆಗಿ ಇಲ್ಲಿ ಎಷ್ಟು ಹೆಣಗಳು ಉರುಳಿಸ್ತಾರೋ ಗೊತ್ತಿಲ್ಲ. ಅದಂತೂ ಖಂಡಿತ ಆಗತ್ತೆ. ಚುನಾವಣಾ ಅಧಿಕಾರಿಗಳು ಇವತ್ತೇನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅವರು ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂದರೆ ಇಲ್ಲಿ ಏನೇ ಅನಾಹುತ ಆದರೂ ಇದಕ್ಕೆ ನೇರವಾಗಿ ಚುನಾವಣಾಧಿಕಾರಿಗಳೇ ಹೊಣೆ ಹಾಕ್ತಾರೆ. ಇದನ್ನು ಅವರು ಅರ್ಥ ಮಾಡಿಕೊಂಡು ಇಲ್ಲಿ ಪ್ಯಾರಾಮಿಲಿಟ್ರಿ ತಂದರೆ ಒಳ್ಳೆಯದಾಗತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.